Hi, my dear students. How are you all? I hope you all are fine. So, welcome back to my class and welcome back to 2023 Science Examination Preparation video series. I hope, students, you all have seen my two videos which have been posted before this. So, ಇದಕ್ಕೂ ಮುಂಚೆ ಪೋಸ್ಟ್ ಮಾಡಿರುವಂತ ಎರಡು ವಿಡಿಯೋಸ್ ನೀವು ನೋಡಿದಿರಾ ಅಂತ ಅನ್ಕೋತೀನಿ. The one video is related to the blueprint and the distribution of marks for different lessons. The expected marks distribution video related to 23 board examination and the other video ನಿಮಗೆ ಗೊತ್ತು ನಾನು ಫಸ್ಟ್ ವಿಡಿಯೋ ರಿಲೇಟೆಡ್ ಆಗಿ ಯಾವ ಲೆಸನ್ ಅನ್ನ ಕಂಪ್ಲೀಟ್ ಮಾಡೋದ್ರಿಂದ ಎಷ್ಟು ಮಾರ್ಕ್ಸ್ ನಿಮ್ಮ ಪಾಕೆಟ್ಗೆ ಸಿಗುತ್ತೆ ಅಂತ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಕಾರ್ಡಿಂಗ್ ಟು ದಟ್ ಅಂಡ್ ಆಲ್ಸೋ ಅಕಾರ್ಡಿಂಗ್ ಟು ದ ಸೆಕೆಂಡ್ ಟರ್ಮ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ನಾನು ಫಸ್ಟ್ ಲೆಸನ್ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ ನ ಚೂಸ್ ಮಾಡಿದ್ದೀನಿ ಬಿಕಾಸ್ ಇನ್ ಯೋರ್ ಸ್ಕೂಲ್ಸ್ ಫಸ್ಟ್ಲಿ ದೇ ವಿಲ್ ಗಿವ್ ಸೆಕೆಂಡ್ ಟರ್ಮ್ ಎಕ್ಸಾಮಿನೇಷನ್ ಆಫ್ಟರ್ ದಟ್ ನಿಮ್ಮ ಪ್ರಿಪರೇಟರಿ ಎಕ್ಸಾಮಿನೇಷನ್ಗೆ ಹೋಲ್ ಸಿಲೆಬಸ್ ನ ಕೊಡ್ತಾರೆ anyhow I'll be teaching all the concepts but I thought that let me teach you from carbon and its compounds. It's a very easy lesson. ತುಂಬಾ ಕಷ್ಟ ಅಂತ ಫೀಲ್ ಆಗ್ತೀರಾ to remember the formulas and all. I'm here today to make you all those concepts very easy. So without wasting much time, let us start today's class. If you're new to my channel, do subscribe to my channel and hit the bell notification to receive all the videos which I post. ಬೆಲ್ ನೋಟಿಫಿಕೇಶನ್ ನ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಡಿಯೋ ಕೂಡ ಶೇರ್ ಮಾಡಿ. ಎಸ್, when I talk about the concept, so ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಿಮ್ಗೆ ನಾನು ಲಾಸ್ಟ್ ಅಲ್ಲಿ ಹೇಳ್ಕೊಟ್ಟಿದ್ದು ಸೊ ಕಾರ್ಬನ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಸೊ ಇಂಟ್ರೊಡಕ್ಷನ್ ಹೇಳ್ಕೊಟ್ಟಿದ್ದೆ ನಾನು ನಿಮ್ಗೆ. ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಐ ಥಾಟ್ ಅಬೌಟ್ ಸೊ ವಾಟ್ ಈಸ್ ಕಾರ್ಬನ್, ಕಾರ್ಬನ್ ಈಸ್ ಅ ಮೆಟಲ್ ಆರ್ ನಾನ್ ಮೆಟಲ್ ಅಂತ ಹೇಳ್ಕೊಟ್ಟಿದ್ದೆ. ಅಂಡ್ ದೆನ್ ಐ ಥಾಟ್ ಯು ಅಬೌಟ್ ಇಟ್ಸ್ ಅಟಾಮಿಕ್ ನಂಬರ್ ಅಂಡ್ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ವೇಲೆನ್ಸಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದ್ರ ಬಗ್ಗೆ ಹೇಳ್ಕೊಟ್ಟಿದೆ. ಆಫ್ಟರ್ ದಟ್ ಐ ಥಾಟ್ ಅಬೌಟ್ ಅ ಕಾನ್ಸೆಪ್ಟ್ ಕಾಲ್ಡ್ ಟೆಟ್ರಾವೇಲೆನ್ಸಿ. ಈ ಕಾನ್ಸೆಪ್ಟ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ವಾಟ್ ಎವರ್ ದೇ ಆಸ್ಕ್ ಫ್ರೀಕ್ವೆಂಟ್ಲಿ ಇನ್ ದ ಎಕ್ಸಾಮಿನೇಷನ್, ಐ ಬಿ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದಟ್. ದೆನ್ ಐ ಆಲ್ಸೋ ಥಾಟ್ ಅಬೌಟ್ ಅ ಕಾನ್ಸೆಪ್ಟ್ ಕಾಲ್ಡ್ ಕ್ಯಾಟಿನೇಷನ್. ಈ ಟೆಟ್ರಾವೇಲೆನ್ಸಿ ಅಂಡ್ ಕ್ಯಾಟಿನೇಷನ್ ಈ ಎರಡು ಏನಿದೆ ಅಲ್ಲ, these two are very important because they are the unique property of carbon. Okay, tetravalency and catenation 1 mark ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. Otherwise the special property of carbon ಅಂತ 2 marks ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. If you have not watched the video, previous video, ಆ ವಿಡಿಯೋನ ನೋಡಿ repost ಮಾಡಿದೀನಿ with a high volume, you can understand about this concept. After that I thought about a concept called as covalent compounds. Covalent compounds ಅನ್ನೋ ಒಂದು ಟಾಪಿಕ್ ಅನ್ನ ಹೇಳ್ಕೊಟ್ಟಿದ್ದೀನಿ. The properties of covalent compound ಹೇಳ್ಕೊಟ್ಟಿದ್ದೀನಿ. Followed by I also had explained what is meant by hydrocarbon. Hydrocarbon ಅಂದ್ರೆ ಏನು and the types of hydrocarbons. ಇಷ್ಟು ಕೂಡ ನಾನು ನಿಮಗೆ previous class ನಲ್ಲಿ ಹೇಳ್ಕೊಟ್ಟಿದ್ದೀನಿ. So when I talk about types of hydrocarbon, we had learned about the saturated hydrocarbon and also we had understood about the unsaturated hydrocarbon. Saturated and unsaturated ಈ ಎರಡು ಕಾನ್ಸೆಪ್ಟ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. Okay, so these were the concept which we had covered in the previous video. In the previous video ನಲ್ಲಿ ನಾನು ಈ ಕಾನ್ಸೆಪ್ಟ್ ನ ಕವರ್ ಮಾಡಿದ್ದೀನಿ. So if you had not watched those videos, please go through that video and watch this video also. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್, ನಿಮ್ಗೆ ಫಾರ್ಮುಲಾಸ್ ರಿಲೇಟೆಡ್ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಸೊ ಯಾವ ರೀತಿ ಕೇಳ್ತಾರೆ, ಹೌ ಟು ಅಂಡರ್ಸ್ಟ್ಯಾಂಡ್ ದಟ್, ಹೌ ಟು ಈಸಿಲಿ ರೈಟ್ ದ ಫಾರ್ಮುಲಾಸ್ ಬೈ ಲುಕಿಂಗ್ ಅಟ್ ದ ನೇಮ್, ಇದ್ರ ಬಗ್ಗೆ ಎಲ್ಲ ನಾನು ಹಿಂಟ್ ಕೊಡ್ತಾ ಕ್ಲಾಸ್ ಅನ್ನ ಶುರು ಮಾಡ್ತೀನಿ. Okay, I hope you all have understood what I'm teaching in today's class. Yes, and so without wasting much time, let us start today's class. Okay, so let me start with the difference first. Okay, difference ಇಂದ ಶುರು ಮಾಡ್ತಾ ಬರ್ತೀನಿ. So difference ನೋಡೋದಾದ್ರೆ firstly we had understood about saturated. ನಾವು saturated ಬಗ್ಗೆ ತಿಳ್ಕೊಂಡಿದೀವಿ, saturated and unsaturated. Let me first tell you what did we discussed under saturated. Saturated ಹೇಳಿದಾಗ ನಾನು ನಿಮಗೆ ಹೇಳಿದ್ದೆ, so they will be having the single bond between the carbon and carbon atom. Saturated compounds ಅಂತ ಹೇಳಿದಾಗ ಕಾರ್ಬನ್ ಅಂಡ್ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇರುತ್ತೆ. ಅಂಡ್ ಸ್ಯಾಚುರೇಟೆಡ್ ಅಂತ ಹೇಳಿದಾಗ so we always talk about the alkanes. Alkanes ಬಗ್ಗೆ ಮಾತಾಡ್ತೀವಿ. Whenever I say saturated, we talk about alkanes. And alkanes ಅಂತ ಹೇಳಿದಾಗ we always have to remember, my dear students, this formula called CnH2n plus 2. ತುಂಬಾನೇ ಇಂಪಾರ್ಟೆಂಟ್, CnH2n plus 2. ಈ ಒಂದು ಫಾರ್ಮುಲಾನ ನೀವು ನೆನ್ಪಿಟ್ಕೊಳ್ಬೇಕು when I say saturated. Okay, very important. Now related to this particular concept I am going to teach in today's class. Okay, so
ಈಗ ಫಸ್ಟ್ ಬಿಫೋರ್ ಲರ್ನಿಂಗ್ ದಿಸ್ ಯು ಹ್ಯಾವ್ ಟು ನೋ ದ ವರ್ಡ್ ರೂಟ್ಸ್. ಈ ವರ್ಡ್ ರೂಟ್ಸ್ ನಾನು ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ, ದಿಸ್ ಇಸ್ ಕಾಮನ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಫಂಕ್ಷನಲ್ ಗ್ರೂಪ್ಸ್, ಇದೆಲ್ಲದಕ್ಕೂ ಕೂಡ ವರ್ಡ್ ರೂಟ್ ಕಾಮನ್ ಆಗಿರುತ್ತೆ. ಸೊ ವರ್ಡ್ ರೂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇಟ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ ಮೀತ್. ಮೀತ್ ಇಂದ ಶುರು ಆಗುತ್ತೆ ನಮ್ಮ ವರ್ಡ್ ರೂಟ್. ಓಕೆ, ಸೊ ಸ್ಟಾರ್ಟಿಂಗ್ ದ ಫಸ್ಟ್ ಮೆಂಬರ್ ಈಸ್ ಮೀತ್, second member is eth, and the third member is the prop, fourth member is the but, and fifth member is pent, and the sixth member is hex. So ಈ ರೀತಿ ನಮ್ಮ ವರ್ಡ್ ರೂಟ್ ಶುರು ಆಗುತ್ತೆ. ಸೊ ಈ ರೀತಿ ಏನಾಗುತ್ತೆ, ನಮ್ಮ ವರ್ಡ್ ರೂಟ್ ಶುರು ಆಗುತ್ತೆ. ಅಪ್ ಟು ಹೆಕ್ಸ್ ವರ್ಗು ನೆನ್ಪಿಟ್ಕೊಂಡ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಎಲ್ಲ ಕೂಡ ಎಕ್ಸಾಮ್ ಅಲ್ಲಿ ಬರೀಬಹುದು. ಓಕೆ, ಸೊ ಒನ್ಸ್ ಅಗೇನ್ ರಿಕಾಲ್ ಮಾಡೋಣ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ 2 ಟೈಮ್ಸ್ ಹೇಳ್ತಾ ಇದೀನಿ ಅಂತ ಅನ್ಕೋಬೇಡಿ. ವರ್ಡ್ ರೂಟ್ಸ್ ಗೊತ್ತಿದ್ರೆ ಮಾತ್ರ ನೀವು ಫಾರ್ಮುಲಾಸ್ ನ ರೆಕ್ಟಿಫೈ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ಅಬೌಟ್ ದ ವರ್ಡ್ ರೂಟ್ಸ್. ಓಕೆ, ಸೊ ಲೆಟ್ ಮಿ ಸ್ಟಾರ್ಟ್ ದ ವರ್ಡ್ ರೂಟ್. ಸೊ ವರ್ಡ್ ರೂಟ್, it is starting from what? It is starting from meath. Okay, word root always starts from meath, followed by, ನೆನಪಿದೆಲ್ಲ, followed by eth, and followed by the prop, followed by, yes, ರಿವೈಸ್ ಮಾಡ್ಕೊಳ್ಳಿ, ಬ್ಯೂಟ್, followed by pent, followed by hex, and followed by 7th ಮೆಂಬರ್ಗೆ ನಾವು ಹೆಪ್ಟ್ ಅಂತೀವಿ, 8th ಮೆಂಬರ್ಗೆ ಆಕ್ಟ್ ಅಂತ ಹೇಳ್ತೀವಿ. ಓಕೆನಾ, ವೆರಿ ಇಂಪಾರ್ಟೆಂಟ್. ನೀವು ವರ್ಡ್ ರೂಟ್ ಏನೋ ತಿಳ್ಕೊಂಡಿದ್ದೀರಾ. ಲೆಟ್ ಅಸ್ ನೌ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಆಲ್ಕೇನ್ಸ್. ಆಲ್ಕೇನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಮೆಂಬರ್ ಇಸ್ ಮೀತ್. ವೆರಿ ಈಸಿ ಸ್ಟೂಡೆಂಟ್ಸ್, ವೆರಿ ಈಸಿ. ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಆಲ್ಕೇನ್ ಅಂತ ಹೇಳಿದಾಗ ಯಾವಾಗ್ಲೂ ಕೂಡ ನೆನ್ಪಿಟ್ಕೊಳ್ಳಿ, ಆಲ್ಕೇನ್ ಅಂತ ಹೇಳಿದಾಗ you have to remember about this. Okay, let me highlight this. So ಈ ANE ಅನ್ನೋ ಕಾನ್ಸೆಪ್ಟ್ ಅನ್ನ ನೀವು ಯಾವಾಗ್ಲೂ ಕೂಡ ನೆನ್ಪಿಟ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟ್. ಆಲ್ಕೇನ್ಸ್ ಅಂದ್ರೆ ANE ಬರುತ್ತೆ, ಎ ಬರುತ್ತೆ, ಎಸ್ಪೆಷಲಿ ಎ. ಸೊ ಈಗ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಜಸ್ಟ್ ವಿ ಆರ್ ಆಡಿಂಗ್ ದ ಎ, ದಟ್ ಇಸ್ ಏನ್ ಫಾರ್ ಮೀತ್. ನಾವೇನ್ ಮಾಡ್ತಾ ಇದೀವಿ, ಮೀತ್ಗೆ ಈ ಏನನ್ನ ಹಾಕ್ತಾ ಇದೀವಿ. ಸೊ ಮೀತ್ಗೆ ನಾವು ಏನನ್ನ ಹಾಕಿದಾಗ ಏನಾಗುತ್ತೆ ಅಂದ್ರೆ, it will become methane. So methane, meeth plus ಏನ್ ಏನಾಗ್ತದೆ, methane ಆಗ್ತದೆ. ಓಕೆನಾ, ಈ methane is the first member. It is the first member of what? First member under alkane. Alkane ಅಲ್ಲಿ ಫಸ್ಟ್ ಮೆಂಬರ್ ಯಾರಿದ್ದಾರೆ, methane ಇದ್ದಾರೆ. ಆಲ್ಕೇನ್ ಅಲ್ಲಿ ಯಾರಿದ್ದಾರೆ, ಫಸ್ಟ್ ಮೆಂಬರ್ methane. ಆಲ್ಕೇನ್ ಅಲ್ಲಿ ಫಸ್ಟ್ ಮೆಂಬರ್ methane. ಈಗ methane ಅಲ್ಲಿ ನಾವೇನ್ ತಿಳ್ಕೊಳ್ಬೇಕು, we have to learn how to write the structural formula, how to write the molecular formula, how to write the electron dot structure formula. ಓಕೆ, ನಾನು ಪ್ರತಿಯೊಂದು ಹೇಳ್ಕೊಟ್ಟು ನಿಮ್ಗೂ ಕೂಡ ಹೋಮ್ವರ್ಕ್ ಕೊಡ್ತೀನಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳಿ, we will discuss in the further class. So methane. So ಹೇಗ್ ಫಾರ್ಮುಲಾ ಬರೀತೀರಾ? ರಿಮೆಂಬರ್ ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್. ಆಲ್ಕೇನ್ ನ ಜನರಲ್ ಫಾರ್ಮುಲಾ ತಿಳ್ಕೊಳ್ಳಿ. ಯಾವಾಗ್ಲೂ ಆಲ್ಕೇನ್ ನ ಜನರಲ್ ಫಾರ್ಮುಲಾ ತಿಳ್ಕೊಳ್ಳಿ. ಸೊ ಮೀತ್ ಎ ಇದೆ ಅಲ್ವಾ, ಸೊ ಇಟ್ ಇಸ್ ಆಲ್ಕೇನ್. ಜನರಲ್ ಫಾರ್ಮುಲಾ ಏನಿದೆ, CN. ಸೊ ಜನರಲ್ ಫಾರ್ಮುಲಾ ಈಸ್ CnH2n plus 2. CnH2n plus 2 ಇದೆ ಜನರಲ್ ಫಾರ್ಮುಲಾ. ಸೊ ಮೀತ್ ಅನ್ನೋದು ಏನಾಗಿದೆ, ಫಸ್ಟ್ ಮೆಂಬರ್ ಆಗಿದೆ. ಮೀತ್ ಅನ್ನೋದು ಫಸ್ಟ್ ಮೆಂಬರ್ ಆಗಿದೆ. ಸೊ ಫಸ್ಟ್ ಮೆಂಬರ್ ಅಂದ್ರೆ ಯಾವಾಗ್ಲೂ n ವ್ಯಾಲ್ಯೂ ಏನಾಗಿರುತ್ತೆ, 1 ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ಲಿ ರಿಮೆಂಬರ್, 1 ಫಸ್ಟ್ ಮೆಂಬರ್, n ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 1. ಈತ್ ಅಂದ್ರೆ ಏನಾಗುತ್ತೆ, ಸೆಕೆಂಡ್ ಮೆಂಬರ್, n ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 2. ಟಾಪ್ ಅಂದ್ರೆ ಏನಾಗುತ್ತೆ, ಥರ್ಡ್ ಮೆಂಬರ್, n ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 3. ವೆರಿ ಸಿಂಪಲ್ ಸ್ಟೂಡೆಂಟ್ಸ್, ಡೋಂಟ್ ಬಾದರ್, ತುಂಬಾ ಸಿಂಪಲ್. ಮೀಥೇನ್ n ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ. ಎಲ್ಲೆಲ್ಲ n ಇದೆ ನಾವೇನ್ ಮಾಡೋಣ, ಅಲ್ಲಿ 1 ಹಾಕೊಳ್ಳೋಣ. ವೆರಿ ಸಿಂಪಲ್. ಸೊ ಸಿ n ಜಾಗದಲ್ಲಿ 1 ಹಾಕೊಳ್ಳೋಣ. H 2 ಇಂಟು ಅಗೇನ್ n ಅಂದ್ರೆ 2 ಇಂಟು 1 ಹಾಕೊಳ್ಳೋಣ. ದೆನ್ ಪ್ಲಸ್ 2 ಹಾಗೆ ಹಾಕೊಳ್ಳೋಣ. ನಾವ್ ಏನ್ ಮಾಡಿಫಿಕೇಶನ್ ಮಾಡಿದೀವಿ, ನಾವು ಮಾಡಿಫಿಕೇಶನ್ಸ್ ಮಾಡಿರೋದು ಬಹಳ ಕಡಿಮೆ. ಏನ್ ಮಾಡಿಫಿಕೇಶನ್ಸ್ ಮಾಡಿದೀವಿ ಅಂದ್ರೆ, ಇಲ್ಲಿ n ಇರೋ ಜಾಗದಲ್ಲಿ ನಾವೇನ್ ಮಾಡಿದೀವಿ, 1 ಹಾಕೊಂಡಿದೀವಿ. ಅರ್ಥ ಆಗ್ತಿದ್ಯಾ? n ಇರೋ ಜಾಗದಲ್ಲಿ ನಾವೇನ್ ಮಾಡಿದೀವಿ, 1 ಹಾಕೊಂಡಿದೀವಿ. ಎಲ್ಲೆಲ್ಲ n ಇದೆ ಅಲ್ಲಿ ನಾವೇನ್ ಮಾಡಿದೀವಿ, 1 ಅನ್ನ ಹಾಕೊಂಡಿದೀವಿ. ವೆರಿ ಈಸಿ. ಈಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. C1 ಅಂದ್ರೆ ಇಟ್ ಇಸ್ ಸೇಮ್ ಆಸ್ C. C ಅಂದ್ರು 1 ಕಾರ್ಬನ್ ಆಟಮ್, C1 ಅಂದ್ರು 1 ಕಾರ್ಬನ್ ಆಟಮ್. ಈಗ H 2 ಇಂಟು 1, 2 1s are 2 ಪ್ಲಸ್ 2 ಏನಾಯ್ತು, 2 2s are 2 ಪ್ಲಸ್ 2 ಏನಾಯ್ತು, 4 ಆಯ್ತು. ಸೊ 2 1s are 2 ಪ್ಲಸ್ 2 4, CH4 ಆಯ್ತು. So this CH4 is now the formula. What kind of formula? It is the molecular formula. ನಾನು ಶಾರ್ಟ್ ಫಾರ್ಮ್ ಅಲ್ಲಿ MF ಅಂತ ಬರೀತೀನಿ ನಿಮ್ಗೆ ಹೇಳ್ಕೊಡ್ಬೇಕಾದ್ರೆ. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಮೀಥೇನ್. ಮೀಥೇನ್ ನ ಫಾರ್ಮುಲಾ ಏನಾಗಿದೆ,
CH4 ಆಗಿದೆ. ಇಟ್ಸ್ ಅ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಮೀಥೇನ್ ಈಸ್ CH4. ವೆರಿ ಇಂಪಾರ್ಟೆಂಟ್. ಓಕೆ, ಬೇಸಿಕ್ಸ್ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನಿಮ್ಗೆ ಫರ್ದರ್ ಬರೆಯೋದೆಲ್ಲ ಬಹಳ ಈಸಿ ಆಗುತ್ತೆ. ವೆರಿ ವೆರಿ ಈಸಿ. ಓಕೆ, ಸೊ ಮೀಥೇನ್ CH4. ಈಗ ಈ CH4 ಅನ್ನ ನಾವೇನ್ ಮಾಡೋಣ, ಬೇಸಿಕ್ ಆಗಿ ಇಟ್ಕೊಂಡು ಲೆಟ್ ಅಸ್ ನೌ ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ. ಸ್ಟ್ರಕ್ಚರಲ್ ಫಾರ್ಮುಲಾ ಬರೋಣ. ಹೌ ಟು ರೈಟ್ ಸ್ಟ್ರಕ್ಚರಲ್ ಫಾರ್ಮುಲಾ ನೋಡ್ಕೊಳ್ಳಿ. ಎಷ್ಟು ಕಾರ್ಬನ್ ಇದೆ, ಎಷ್ಟು ಹೈಡ್ರೋಜನ್ ಇದೆ ಅಂತ ನೋಡ್ಕೊಳ್ಬೇಕು. ದರ್ ಇಸ್ ಒನ್ ಕಾರ್ಬನ್, ಒಂದು ಕಾರ್ಬನ್ ಇದೆ, 4 ಹೈಡ್ರೋಜನ್ ನಾವು ಈ ಫ್ಯಾಷನ್ ಅಲ್ಲಿ ಬರ್ಕೊಳ್ತೀವಿ. ಸೊ ವಿ ಆರ್ ಗೋಯಿಂಗ್ ಟು ರೈಟ್ ದ 4 ಹೈಡ್ರೋಜನ್ ಇನ್ ದಿಸ್ ಫ್ಯಾಷನ್. ಯಾಕೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ವೈ ಡು ವಿ ರೈಟ್ ಲೈಕ್ ದಿಸ್ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ? ಸೊ ಒಂದು ಕಾರ್ಬನ್ ಇದೆ, 4 ಹೈಡ್ರೋಜನ್ಸ್ ಇದೆ. ಸೊ ಆಲ್ಕೇನ್ ಅಂದ್ರೆ ಏನಿರಬೇಕು? ದೇರ್ ಶುಡ್ ಬಿ ಸಿಂಗಲ್ ಬಾಂಡ್ ಅಲ್ವಾ? ಈಗ ನಾನು ಇಲ್ಲಿ ಏನ್ ಮಾಡ್ತಾ ಇದೀನಿ, ಜಸ್ಟ್ ಐ ಆಮ್ ಯೂಸಿಂಗ್ ದ ಸಿಂಗಲ್ ಬಾಂಡ್ ಟು ರೆಪ್ರೆಸೆಂಟ್ ದ methane. So I have represented the methane by using the single bond. So this is now the structural formula of methane. ಇದೇನಾಗಿದೆ? ಸ್ಟ್ರಕ್ಚರಲ್ ಫಾರ್ಮುಲಾ ಆಗಿದೆ. ಯಾವ್ದ್ರದ್ದು ಸ್ಟ್ರಕ್ಚರಲ್ ಫಾರ್ಮುಲಾ ಆಗಿದೆ? ಮೀಥೇನ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಗಿದೆ. Now let us write the electron dot structural formula. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಗೊತ್ತಾಗಬೇಕು ಅಂದ್ರೆ ಫಸ್ಟ್ ನಿಮ್ಗೆ ಏನ್ ಗೊತ್ತಾಗಬೇಕು? ಸೊ ಕಾರ್ಬನ್ ನ ಎಲೆಕ್ಟ್ರಾನ್ಸ್, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಅಂತ ಗೊತ್ತಿರಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕಾರ್ಬನ್ ನ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬಗ್ಗೆ ತಿಳ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಸೊ ನೀವು ಏನ್ ಮಾಡಬಹುದು, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸ್ ನ ಬರಿಬಹುದು. ಓಕೆನಾ? ಲೆಟ್ ಮಿ ನಾವು ರೈಟ್. ಓಕೆ, ನಾವು ರಿಮೂವ್ ದಿಸ್. ಲೆಟ್ ಮಿ ರಿಮೂವ್ ದಿಸ್. ಇದನ್ನ ರಿಮೂವ್ ಮಾಡಿ ನಾನು ನಿಮ್ಗೆ, ಓಕೆ, ಇಲ್ಲಿ ನಾನು ನಿಮ್ಗೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನ ಬರೆದು ತೋರಿಸ್ತೀನಿ. ಓಕೆ, ಎಸ್, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಲುಕಿಂಗ್ ಅಟ್ ದಿಸ್, ಹೇಗಿದೆಯೋ ಹಾಗೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನ ನೀವು ಬರೀತೀರ. ಎಷ್ಟು ಇದೆ? ಒಂದು ಕಾರ್ಬನ್ ಇದೆ, ರೈಟ್? ದೇರ್ ಇಸ್ ಓನ್ಲಿ ಒನ್ ಕಾರ್ಬನ್. ವಾಟ್ ಈಸ್ ದ ವೇಲೆನ್ಸ್ ಎಲೆಕ್ಟ್ರಾನ್ ಫಾರ್ ಕಾರ್ಬನ್? ಕಾರ್ಬನ್ ಹ್ಯಾಸ್ 4 ವೇಲೆನ್ಸ್ ಎಲೆಕ್ಟ್ರಾನ್. ಹೌ ಮೆನಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ದೇರ್ ಫಾರ್ ಕಾರ್ಬನ್? ಕಾರ್ಬನ್ ಹ್ಯಾಸ್ 4 ವೇಲೆನ್ಸ್ ಎಲೆಕ್ಟ್ರಾನ್. 4 ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನ ಬರ್ಕೊಳ್ಳೋಣ. ಸಿ 1, then 2, then 3 and then 4. 4 ವೇಲೆನ್ಸ್ ಎಲೆಕ್ಟ್ರಾನ್ ನ ಬರ್ಕೊಳ್ತಾ ಇದೀವಿ. ವೈ ಆರ್ ವಿ ರೈಟಿಂಗ್ ಲೈಕ್ ದಿಸ್? ಬಿಕಾಸ್ ನಾವು ಹೈಡ್ರೋಜನ್ ಜೊತೆ ಬಾಂಡ್ ಮಾಡಬೇಕು. ನಾವೇನ್ ಮಾಡಬೇಕು? ಹೈಡ್ರೋಜನ್ ಜೊತೆ ಬಾಂಡ್ ಮಾಡಬೇಕು. ಅದರಿಂದ ನಾವೇನ್ ಮಾಡ್ತಾ ಇದೀವಿ? ಕಾರ್ಬನ್ ನ ಈ ರೀತಿ ಬರ್ಕೊಳ್ತಾ ಇದೀವಿ. ಸೊ ಕಾರ್ಬನ್ ಹ್ಯಾಸ್ 4 ವೇಲೆನ್ಸ್ ಎಲೆಕ್ಟ್ರಾನ್. ಯಾಕಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾರ್ಬನ್ ಏನಿದೆ? ಕಾರ್ಬನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,4 ಬರುತ್ತೆ. ಔಟರ್ ಮೋಸ್ಟ್ ಶೆಲ್ ಅಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ನಾವು ವಿ ಆರ್ ಬಾಂಡಿಂಗ್ ದಿಸ್ ವಿತ್ ದ ಹೈಡ್ರೋಜನ್. 4 ಹೈಡ್ರೋಜನ್ಸ್ ಇದೆ ಎಲ್ಲ ಬರ್ಕೊಳ್ಳಿ. 4 ಹೈಡ್ರೋಜನ್ಸ್. ಸೊ ಹೌ ಮೆನಿ ಹೈಡ್ರೋಜನ್ಸ್ ಆರ್ ದೇರ್? 4 ಹೈಡ್ರೋಜನ್ಸ್. ಸೊ 4 ಹೈಡ್ರೋಜನ್ಸ್ ಬರ್ಕೊಂಡ್ಮೇಲೆ ಎವ್ರಿ ಹೈಡ್ರೋಜನ್, ಪ್ರತಿ ಹೈಡ್ರೋಜನ್ಗೂ ಕೂಡ 1 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಬಿಕಾಸ್ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಇಸ್ 1, valency is 1, valence electron is 1. ಓಕೆನಾ? ಸೊ ಹೈಡ್ರೋಜನ್ ಗೆ ಎಷ್ಟಿದೆ? 1 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಸೊ ಪ್ರತಿ ಹೈಡ್ರೋಜನ್ ಮುಂದೆ ಒಂದೊಂದು ವೇಲೆನ್ಸ್ ಎಲೆಕ್ಟ್ರಾನ್ ಬರ್ಕೊಳ್ಳಿ. ಬಿಕಾಸ್ ಈಚ್ ಹೈಡ್ರೋಜನ್ ಹ್ಯಾಸ್ 1 ವೇಲೆನ್ಸ್ ಎಲೆಕ್ಟ್ರಾನ್. ವೆರಿ ಸಿಂಪಲ್ ಮಕ್ಕಳ, ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಈಗ ಏನಾಗಿದೆ? ಈ ಸ್ಟ್ರಕ್ಚರ್ ನ ಅಬ್ಸರ್ವ್ ಮಾಡಿ. ಜಸ್ಟ್ ಅಬ್ಸರ್ವ್ ದ ಸ್ಟ್ರಕ್ಚರ್ ಫಾರ್ ಎ ಮಿನಿಟ್. ನೋಡಿ, ಸ್ಟ್ರಕ್ಚರ್ ಅಬ್ಸರ್ವ್ ಮಾಡಿ. ಏನಾಗಿದೆ? ಒಂದು ಬಾಂಡ್ ಇದೆ. ಹೆಂಗಾಯ್ತು ಈ ಬಾಂಡು? ನೋಡಿ, ಇಲ್ಲಿರೋ ಹೈಡ್ರೋಜನ್ ಅಲ್ಲಿರುವಂತ ಒಂದು ಎಲೆಕ್ಟ್ರಾನ್ ಏನಾಗ್ತಾ ಇದೆ? ಕಾರ್ಬನ್ ಅಲ್ಲಿರುವಂತ ಒಂದು ಎಲೆಕ್ಟ್ರಾನ್ ಜೊತೆ ಶೇರಿಂಗ್ ನ ಅಂದ್ರೆ ಬಾಂಡ್ ಕ್ರಿಯೇಟ್ ಮಾಡ್ತಾ ಇದೆ, ಶೇರ್ ಮಾಡ್ಕೊಳ್ತಾ ಇದೆ ಎಲೆಕ್ಟ್ರಾನ್. ಸೊ ಅದರಿಂದ ಏನಾಗ್ತಾ ಇದೆ? ಬಾಂಡ್ ಕ್ರಿಯೇಟ್ ಆಯ್ತು. ಇಲ್ಲೂ ಕೂಡ ನೋಡಿ ಬಾಂಡ್ ಕ್ರಿಯೇಟ್ ಆಗ್ತದೆ, ಇಲ್ಲೂ ಕೂಡ ಬಾಂಡ್ ಕ್ರಿಯೇಟ್ ಆಗ್ತದೆ, ಇಲ್ಲೂ ಕೂಡ ಬಾಂಡ್ ಕ್ರಿಯೇಟ್ ಆಗ್ತದೆ. ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ? ದಿಸ್ ಇಸ್ ವಾಟ್ ದಿಸ್. ಈ ಸ್ಟ್ರಕ್ಚರ್ ಈ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಇಂದ ಫಾರ್ಮ್ ಆಗಿರೋದು. ಎಲೆಕ್ಟ್ರಾನ್ಸ್ ಏನಾಗ್ತದೆ? ಶೇರ್ ಆಗ್ತಾ ಇದೆ. ಬಟ್ ನಾವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರಿಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ, ವಿ ವಿಲ್ ನಾಟ್ ರೈಟ್ ದ ಬಾಂಡ್. ಬಾಂಡ್ಸ್ ಬರೆಯಲ್ಲ. ವಿ ವಿಲ್ ಬಿ ರೆಪ್ರೆಸೆಂಟಿಂಗ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಏನು? ವಿ ಆರ್ ರೆಪ್ರೆಸೆಂಟಿಂಗ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಎಲೆಕ್ಟ್ರಾನ್ಸ್. ಈಗ ಇನ್ನೊಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಪ್ರತಿ ಕಾರ್ಬನ್ ಸುತ್ತ ಯಾವಾಗ್ಲೂ ಕೂಡ ಇಟ್ ಮೇ ಬಿ ಆಲ್ಕೇನ್, ಮೇ ಬಿ ಆಲ್ಕೀನ್, ಮೇ ಬಿ ಆಲ್ಕೈನ್, ಯಾವಾಗ್ಲೂ ಕೂಡ 4 ಬಾಂಡ್ಸ್ ಇರಬೇಕು. ಪ್ರತಿ ಕಾರ್ಬನ್ ಸುತ್ತ 4 ಬಾಂಡ್ಸ್ ಇರಬೇಕು. ಒಂದು ಬಾಂಡ್ ಅಂದ್ರೆ ಏನು? ಸಿ, 1 ಬಾಂಡ್ is equals to 2 electrons. 1 ಬಾಂಡ್ is equals to what? 2 electrons. ನೋಡಿ, 2 ಎಲೆಕ್ಟ್ರಾನ್ ಇಂದ 1 ಬಾಂಡ್ ಕ್ರಿಯೇಟ್ ಆಗುತ್ತೆ. ಈ 2 ಎಲೆಕ್ಟ್ರಾನ್ ಇಂದ ಏನಾಗ್ತದೆ? 1 ಬಾಂಡ್ ಕ್ರಿಯೇಟ್ ಆಗ್ತದೆ, ರೈಟ್? ಸೊ 2 electrons is equal to 1 ಬಾಂಡ್. ಓಕೆನಾ? ಈಗ ಕಾರ್ಬನ್ ಸ್ಯಾಟಿಸ್ಫೈ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ಕಾರ್ಬನ್ ಫಾರ್ಮ್ಸ್ ಕೋವಲೆಂಟ್ ಬಾಂಡ್. ಹೌ ಡಸ್ ಕೋವಲೆಂಟ್ ಬಾಂಡ್ ಇಸ್ ಫಾರ್ಮ್ಡ್? ಕೋವಲೆಂಟ್ ಬಾಂಡ್ ಇಸ್ ಫಾರ್ಮ್ಡ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಕಾರ್ಬನ್ ಏನ್ ಮಾಡ್ತಾ ಇದೆ? ಈ ಹೈಡ್ರೋಜನ್ ಹತ್ರ ಒಂದು ಬಾಂಡ್ ಎಲೆಕ್ಟ್ರಾನ್ ಶೇರ್ ಮಾಡ್ತಾ ಇದೆ, ಇಲ್ಲಿ ಶೇರ್ ಮಾಡ್ತಾ ಇದೆ, ಇಲ್ಲಿ ಶೇರ್ ಮಾಡ್ತಾ ಇದೆ, ಇಲ್ಲಿ ಶೇರ್ ಮಾಡ್ತಾ ಇದೆ. ಬೈ ಶೇರಿಂಗ್ ನೀವು ನೋಡಬಹುದು ಕಾರ್ಬನ್ ಸುತ್ತ ಎಷ್ಟು ಎಲೆಕ್ಟ್ರಾನ್ ಇದೆ ಅಂದ್ರೆ, there are totally, let me rewrite this. So carbon has totally how many electrons? It has totally 8 electrons. ನೋಡಿ, 8 electrons ಇದೆ. ಕಾರ್ಬನ್ ಸುತ್ತ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2,
4 6 8 ಎಷ್ಟು ಎಲೆಕ್ಟ್ರಾನ್ಸ್ ಇದೆ 8 ಎಲೆಕ್ಟ್ರಾನ್ಸ್ ಇದೆ ಕಾರ್ಬನ್ ಸುತ್ತ ಓಕೆನಾ ಸೊ 8 ಎಲೆಕ್ಟ್ರಾನ್ ಇದೆ ಅಂತಂದ್ರೆ ಕಾರ್ಬನ್ ಹ್ಯಾಸ್ ನೌ ದ ಫೀಲಿಂಗ್ ದಟ್ ಐ ಆಮ್ ನೌ ಇನ್ ದ ಆಕ್ಟೇಟ್ ಕಾನ್ಫಿಗರೇಷನ್ ಫೀಲಿಂಗ್ ಬರ್ತಾ ಇದೆ ಕಾರ್ಬನ್ಗೆ ನನ್ಗೀಗ ನನ್ನ ಬಾಡಿ ಮೇಲೆ 8 ಎಲೆಕ್ಟ್ರಾನ್ಸ್ ಇದೆ ಸೊ ನಾನೀಗ ಸ್ಯಾಟಿಸ್ಫೈ ಆಗಿದ್ದೀನಿ ಅನ್ನೋ ಫೀಲಿಂಗ್ ಕಾರ್ಬನ್ಗೆ ಬರ್ತಾ ಇದೆ ಬೇಸಿಕ್ ಥಿಂಗ್ ಗೊತ್ತಿರಬೇಕು ನಿಮ್ಗೆ ಮ್ಯಾಮ್ ತುಂಬಾ ಸ್ಲೋಗ್ ಹೋಗ್ತಾ ಇದ್ದೀರಾ ಅಂತ ಅನ್ಕೋಬಿಡಿ ಬೇಸಿಕ್ ಮಿಥೇನ್ ಫಸ್ಟ್ ಗೊತ್ತಾದ್ರೆ ಇಥೇನ್ ಬರ್ಬಿಡ್ತೀರಾ ವೆರಿ ಇಂಪಾರ್ಟೆಂಟ್ ಓಕೆ ದೆನ್ ಹೈಡ್ರೋಜನ್ಗೆ ನಿಯರೆಸ್ಟ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬಂದು ಹೀಲಿಯಂ ಆಲ್ರೆಡಿ ಹೇಳಿದೀನಿ ನಾನು ನಿಮ್ಗೆ ಅಲ್ವಾ ಯಾಕೆಂದ್ರೆ ಫಸ್ಟ್ ಪೀರಿಯೋಡಿಕ್ ಟೇಬಲ್ ನ ನೋಡಿದಾಗ ಫಸ್ಟ್ ಎಲಿಮೆಂಟ್ ಹೈಡ್ರೋಜನ್ ಬರುತ್ತೆ ಸೆಕೆಂಡ್ ಎಲಿಮೆಂಟ್ ಏನ್ ಬರುತ್ತೆ ಹೀಲಿಯಂ ಬರುತ್ತೆ ಸೆಕೆಂಡ್ ರೋ ನಲ್ಲಿ ನಮಗೆ ಕಾರ್ಬನ್ ಬರುತ್ತೆ ಸೊ ಕಾರ್ಬನ್ಗೆ ನಿಯರೆಸ್ಟ್ ನೋಬಲ್ ಗ್ಯಾಸ್ ಯಾವ್ದಪ್ಪ ಅಂದ್ರೆ ಹೀಲಿಯಂ So now, by having only 2 electrons, the hydrogen has a feeling that it has obtained the stability. Hydrogen has obtained the stability. ನೋಡಿ ಎಲ್ಲ ಕಡೆ ಕಾರ್ಬನ್ ಶೇರ್ ಮಾಡ್ತಾ ಇದೆ ಅಂದ್ರೆ it is now also sharing for the hydrogen. ಹೈಡ್ರೋಜನ್ಗೂ ಇದು ಏನಾಗ್ತಿದೆ ಶೇರ್ ಆಗ್ತಾ ಇದೆ. So ನೋಡ್ಬೋದು ನೀವು. So this is sharing for both carbon as well as for hydrogen. So hydrogen body ಮೇಲೆ 2 electrons ಇದೆ, right? So it is satisfied. Carbon ಮೇಲೆ 8 electrons ಇದೆ. It is also now satisfied. Okay. I think you are clear with methane. Methane clear ಆಗಿ ಅರ್ಥ ಆದ್ರೆ ethane definitely easy ಆಗಿ ಅರ್ಥ ಆಗುತ್ತೆ. Sure? Okay. ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. I think you have understood. Let us now go for the next one. Next compound that is the so word root ಅಲ್ಲಿ first ಏನ್ ಬರುತ್ತೆ ನಮ್ಗೆ ಮೀಥ್ ಆದ್ಮೇಲೆ next word root ಅಲ್ಲಿ ಬರುವಂತದ್ದು eth. Next ಬಂದು eth then followed by ಬರುತ್ತೆ prop followed by ನಿಮ್ಗೆ ಬ್ಯೂಟ್ ಬರುತ್ತೆ ಸೊ ಕೆಲವೊಂದು ಹೋಮ್ ವರ್ಕ್ ಕೊಡ್ತೀನಿ ನೀವು ಯು ಟ್ರೈ ಇಟ್ ಓಕೆ ಫೈನ್ ಲೆಟ್ ಅಸ್ ನೌ ಗೋ ಫಾರ್ ಸೆಕೆಂಡ್ ಮೆಂಬರ್ ಈತ್ ಸೊ ಈತ್ ಗೆ ಮತ್ತೆ ನಾವು ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್ ಬರ್ಕೊಳ್ಬೇಕು ವಾಟ್ ಇಸ್ ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್ ಇಟ್ ಈಸ್ CnH2n plus 2 this is the general formula of alkane ಈತ್ is the second member ಅಲ್ವಾ what do you have to write n value ಏನ್ ಬರಿಬೇಕು absolutely I think you all have understood n value is also 2 ಈಗ ಏನ್ ಬರ್ಕೊಳ್ತೀರಾ C2H n ಜಾಗದಲ್ಲಿ ಮತ್ತೆ 2 ಹಾಕ್ತೀರಾ 2 into 2 plus 2 C2 ಏನಾಯ್ತು H2 into 2 ಆಯ್ತು ಸಾಲ್ವ್ ಮಾಡಿ C2 H2 2s are 4 plus 2 ಏನಾಯ್ತು H6 ಆಯ್ತು ಫಸ್ಟ್ ನೇಮ್ ಏನಂತ ಬರ್ಕೊಳ್ಬೇಕು ಸೊ ನೇಮ್ ಈತ್ ಗೆ ನಾವು ಏನ್ ಮಾಡ್ತಾ ಇದೀವಿ ಆಲ್ಕೇನ್ ಏನ್ ಆಡ್ ಮಾಡ್ತಾ ಇದೀವಿ ಇಟ್ ಈಸ್ ಈಥೇನ್ ಈಥೇನ್ ನ ಜನರಲ್ ಫಾರ್ಮುಲಾ ಏನಾಗಿದೆ ಅಂದ್ರೆ ಇಟ್ ಈಸ್ C2H6 ಈಥೇನ್ ನ ಜನರಲ್ ಫಾರ್ಮುಲಾ ಏನಾಗಿದೆ C2H6 ಆಗಿದೆ ಕ್ಲಿಯರ್ ಆಯ್ತಾ ಈಥೇನ್ ನ ಜನರಲ್ ಫಾರ್ಮುಲಾ ಏನಾಗಿದೆ C2H6 ಎಕ್ಸಾಮ್ ಅಲ್ಲಿ ಒಂದ್ ವೇಳೆ ಫಾರ್ಮುಲಾ ಕೊಟ್ಬಿಟ್ಟು ನಿಮ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಅಂದ್ರೆ ದಟ್ ಇಸ್ ಈ ಫಾರ್ಮುಲಾ ಕೊಟ್ಬಿಟ್ಟು ಯಾವ ಕಾಂಪೌಂಡ್ ಅಂತ ಕೇಳಿದ್ರೆ ಈ ಜನರಲ್ ಫಾರ್ಮುಲಾ ಯೂಸ್ ಮಾಡಿ ಜನರಲ್ ಫಾರ್ಮುಲಾ ಯೂಸ್ ಮಾಡಿದ್ರೆ ವಾಪಸ್ ಬರುತ್ತೆ ಈಥೇನ್ ಕೊಟ್ಟಿದ್ದಾರೆ ಎಕ್ಸಾಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ಈಥೇನ್ ಕೊಟ್ಟಿದ್ದಾರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಫಾರ್ಮುಲಾ ಬರೆಯಕ್ಕೆ ಹೇಳ್ತಿದ್ದಾರೆ ವೆರಿ ಸಿಂಪಲ್ ಹೇಗ್ ಬರೀತೀರಾ ನೋಡಿ ಹೇಳ್ಕೊಡ್ತೀನಿ ಈತ್ ಅಂದ್ರೆ ಯಾವಾಗ್ಲೂ ಕೂಡ ಡಿಯರ್ ಸ್ಟೂಡೆಂಟ್ಸ್ 2 ಕಾರ್ಬನ್ ಇರುತ್ತೆ ಈತ್ 2 ಕಾರ್ಬನ್ ಇರುತ್ತೆ ಏನ್ ಅಂದ್ರೆ ಏನಿರುತ್ತೆ ಆಲ್ವೇಸ್ ಸಿಂಗಲ್ ಬಾಂಡ್ ಬಿಟ್ವೀನ್ ಕಾರ್ಬನ್ ಅಂಡ್ ಕಾರ್ಬನ್ ಸೊ ಈತ್ 2 ಕಾರ್ಬನ್ ಆಗಿದೆ ಏನ್ ಸಿಂಗಲ್ ಬಾಂಡ್ ಆಗಿದೆ ಸೊ ನೌ ದ ಕಾರ್ಬನ್ ಈಸ್ ಸರೌಂಡೆಡ್ ಬೈ ವಾಟ್ ದ ಹೈಡ್ರೋಜನ್ ಕಾರ್ಬನ್ ಸುತ್ತ ಏನಿರುತ್ತೆ ಹೈಡ್ರೋಜನ್ಸ್ ಇರುತ್ತೆ ಸೊ ಎಷ್ಟು ಕಾರ್ಬನ್ ಇದೆ ಇಲ್ಲಿ 2 ಕಾರ್ಬನ್ ಇದೆ ರೈಟ್ ಎಷ್ಟು ಹೈಡ್ರೋಜನ್ ಇದೆ 6 ಹೈಡ್ರೋಜನ್ ವೆರಿ ಸಿಂಪಲ್ ಸಿ 1 2 3 then 4 5 and 6 ಹೈಡ್ರೋಜನ್ಸ್ ಇದೆ ಕ್ಲಿಯರ್ ವೆರಿ ಸಿಂಪಲ್ ನೇಮ್ ಕೊಟ್ರೆ ಫಾರ್ಮುಲಾ ಬರೆಯೋದು ಸಿಂಪಲ್ ಸ್ಟ್ರಕ್ಚರಲ್ ಫಾರ್ಮುಲಾ ಕೂಡ ಬರಿಬಹುದು ಮಾಲಿಕ್ಯುಲರ್ ಫಾರ್ಮುಲಾ ಕೂಡ ಬರಿಬಹುದು ವೆರಿ ಸಿಂಪಲ್ ಸೊ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಳ್ಕೊಡ್ತೀನಿ ನೋಡಿ ನಾವು ಲುಕಿಂಗ್ ಅಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆರ್ ಸ್ಟ್ರಕ್ಚರಲ್ ಫಾರ್ಮುಲಾ ಯು ಕ್ಯಾನ್ ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಈತ್ ಅಂದ್ರೆ ಮತ್ತೆ ಏನ್ ಬರ್ಕೊಳ್ತೀರಾ 2 ಕಾರ್ಬನ್ ಬರ್ಕೊಳ್ತೀರಾ ರೈಟ್ ಸೊ ಈಗ ಡಾಟ್ಸ್ ಇಡೋದು ವೆರಿ ಇಂಪಾರ್ಟೆಂಟ್ ನಾವು ಸಿಂಗಲ್ ಬಾಂಡ್ ಫಾರ್ಮ್ ಮಾಡ್ತಾ ಇದೀವಲ್ವಾ ಆಲ್ಕೇನ್ ಅಂದ್ರೆ ಸಿಂಗಲ್ ಬಾಂಡ್ ಫಾರ್ಮ್ ಮಾಡ್ತಾ ಇದೀವಿ ಒಂದು ಎಲೆಕ್ಟ್ರಾನ್ ಏನ್ ಮಾಡ್ಬೇಕು ಅಂದ್ರೆ ಆಪೋಸಿಟ್ ಕಾರ್ಬನ್ ಜೊತೆ ಶೇರ್ ಮಾಡ್ಲೇಬೇಕು ಇಟ್ಸ್ ವೆರಿ ಇಂಪಾರ್ಟೆಂಟ್ ಒನ್ ಎಲೆಕ್ಟ್ರಾನ್ ಹ್ಯಾಸ್ ಟು ಬಿ ಶೇರ್ಡ್ ಬೈ ದ ಆಪೋಸಿಟ್ ಕಾರ್ಬನ್ ಸೊ ಈಚ್ ಕಾರ್ಬನ್ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ ಎಸ್ ವೇಲೆನ್ಸ್ ಎಲೆಕ್ಟ್ರಾನ್ 4 1 ಆಯ್ತು 2 ಆಯ್ತು 3 ಆಯ್ತು 4 ಆಯ್ತು ಈ ಕಾರ್ಬನ್ ವೇಲೆನ್ಸ್ ಎಲೆಕ್ಟ್ರಾನ್ ಮುಗಿದಿದೆ ಈ ಕಾರ್ಬನ್ಗೆ ಇದು ಶೇರ್ ಮಾಡ್ತಾ ಇದೆ ಅಂದ್ರೆ ಈ ಆಪೋಸಿಟ್ ಕೂಡ ಶೇರ್ ಮಾಡ್ಬೇಕು 1 2 3 4 ಇದು ಕೂಡ ಶೇರ್ ಮಾಡ್ತಾ ಇದೆ ಅಲ್ವಾ ಮೂವಿಂಗ್ ಟು ನೆಕ್ಸ್ಟ್ ನೋಡಿ ಎರಡು ಕೂಡ ಶೇರ್ ಮಾಡ್ತಾ ಇದೆ ಈಗ ಇಲ್ಲಿ ನೋಡಬಹುದು ನೀವು ಬಾಂಡ್ ಫಾರ್ಮ್ ಆಗುತ್ತೆ ಈ ರೀತಿ ಸೊ ಅದೇ ಈ ಸ್ಟ್ರಕ್ಚರ್ ಅಲ್ಲಿ ನಾವು ನೋಡ್ತಾ ಇರೋದು ಓಕೆನಾ ರೈಟ್ ನಾವೀಗ ಬಾಂಡ್ ಬರಿತಾ ಇಲ್ಲ ಎಲೆಕ್ಟ್ರಾನ್ ಸ್ಟ್ರಕ್ಚರ್ ಬರ್ತಿರೋದ್ರಿಂದ ನೋ ನೀಡ್ ಆಫ್ ರೈಟಿಂಗ್ ದ ಬಾಂಡ್ ಸೊ ಬಾಂಡ್ಸ್ ಬರೆಯುವಂತ ಅವಶ್ಯಕತೆ ಇಲ್ಲ ಲೆಟ್ ಅಸ್ ನೌ ರೈಟ್ ದ ಹೈಡ್ರೋಜನ್ ಸೊ ಹೌ ಮೆನಿ ಹೈಡ್ರೋಜನ್ಸ್ ಆರ್ ದೇರ್ 6 see 1 2 3
4 5 6 ಹೈಡ್ರೋಜನ್. ಪ್ರತಿ ಹೈಡ್ರೋಜನ್ಗೂ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ? 1. ಈಗ ಕಾರ್ಬನ್ ನ ನೀವು ಡಾಟ್ ಸ್ಟ್ರಕ್ಚರ್ ಅಲ್ಲಿ ಬರೆದಿದ್ರೆ ಹೈಡ್ರೋಜನ್ ನ ಅಟ್ಲೀಸ್ಟ್ ಸ್ಟಾರ್ ಮಾರ್ಕ್ ಅಥವಾ ಇಂಟು ಮಾರ್ಕ್ ಇಂದ ರೆಪ್ರೆಸೆಂಟ್ ಮಾಡಿ. ಓಕೆ, ಸೊ ದಟ್ ಯು ವಿಲ್ ನಾಟ್ ಗೆಟ್ ಕನ್ಫ್ಯೂಸ್. ಹೈಡ್ರೋಜನ್ ಗೆ 1 ವೇಲೆನ್ಸ್ ಎಲೆಕ್ಟ್ರಾನ್. ಸೊ ಎಲ್ಲಾ ಕಡೆನೂ ನೋಡಬಹುದು 1 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ರೈಟ್, ಸ್ಯಾಟಿಸ್ಫೈ ಆಗಿದೆಯಾ ಇಲ್ವಾ ಚೆಕ್ ಮಾಡಿ. ಯು ಕ್ಯಾನ್ ಚೆಕ್ ವೆದರ್ ಇಟ್ ಇಸ್ ಸ್ಯಾಟಿಸ್ಫೈಡ್ ಆರ್ ನಾಟ್. ದಿಸ್ ಕಾರ್ಬನ್ ಹ್ಯಾಸ್ 8 electrons. ಇಲ್ಲಿ ಶೇರ್ ಆಗ್ತಾ ಇದೆ ಅಂತಂದ್ರೆ ದಿಸ್ ಎಲೆಕ್ಟ್ರಾನ್ ಈಸ್ share it to this carbon and this electron is share it to this carbon because ಇಲ್ಲಿ ಬಾಂಡ್ ಫಾರ್ಮ್ ಮಾಡುತ್ತಲ್ವಾ. ಸೊ ಬಾಂಡ್ ಫಾರ್ಮ್ ಆಗ್ತಿರೋದ್ರಿಂದ ಇಟ್ ಇಸ್ ಅ ಕೋವಲೆಂಟ್ ಬಾಂಡ್. ಸೊ ಶೇರ್ ಆಗ್ತಾ ಇದೆ ಎಲೆಕ್ಟ್ರಾನ್ಸ್. ಲೆಟ್ us check. See, this carbon has 1 2 3 4 5 6 and 7 8. ನೋಡಬಹುದು 8 electrons ಇದೆ. ಈ ಕಾರ್ಬನ್ ನೋಡಿ, see 1 2 3 4 5 6 and 2 4 and 6 and you can see 8 ಇದೆ. ಕರೆಕ್ಟ್. ಹೈಡ್ರೋಜನ್ ನೋಡಿ, ಸೊ 2 electrons ಇದೆ. ಹೈಡ್ರೋಜನ್ ಸ್ಯಾಟಿಸ್ಫೈಡ್. ಎಲ್ಲಾ ಕಡೆ ನೋಡಬಹುದು ಹೈಡ್ರೋಜನ್ ಏನಾಗಿದೆ? 2 electrons ಇದೆ. ಯು ಕ್ಯಾನ್ ಸಿ ಹೈಡ್ರೋಜನ್ ಈಸ್ ಹ್ಯಾವಿಂಗ್ 2 electrons ಬಿಕಾಸ್ ಏನಾಗ್ತಾ ಇದೆ? ಕಾರ್ಬನ್ ಶೇರ್ ಮಾಡ್ತಾ ಇದೆ. ಕಾರ್ಬನ್ ಇಸ್ ಶೇರಿಂಗ್ ದ electrons. So this is how we are going to write the that is electron dot structure for ethane. So electron dot structure ಕೇಳುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಎಕ್ಸಾಮ್ ಅಲ್ಲಿ. ಬೇಸಿಕ್ ಆಗಿ ಈಗ ನೀವು ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್? ಯು ಅಂಡರ್ಸ್ಟುಡ್ ಅಬೌಟ್ ದ ಮೀಥೇನ್ ಅಂಡ್ ಈಥೇನ್. ಸೊ ಯು ಕ್ಯಾನ್ ನೌ ಟ್ರೈ ಮಾಡಿ ಮನೆಯಲ್ಲಿ ಪ್ರೋಪೇನ್ ಅಂಡ್ ಬ್ಯೂಟೇನ್ ಟ್ರೈ ಮಾಡಿ. ಸೊ ನೀವೇನಾದ್ರೂ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ರೆ ಡೂ ಫಾಲೋ ಇನ್ ಮೈ ಇನ್ಸ್ಟಾಗ್ರಾಮ್ ಅಂಡ್ ಯು ಕ್ಯಾನ್ ಆಲ್ಸೋ ಫಾಲೋ ಮೀ ಇನ್ ಮೈ ಟೆಲಿಗ್ರಾಮ್. ಓಕೆ, ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ. ಸೊ ನೀವು ಒಂದ್ಸಲಿ ಕಂಪ್ಲೀಟ್ ಮಾಡಿದ್ಮೇಲೆ ಯು ಕ್ಯಾನ್ ಆಲ್ಸೋ ಸೆಂಡ್ ದ ಕಾಪಿ ಆಫ್ ದಟ್ ಇನ್ ಮೈ ಟೆಲಿಗ್ರಾಮ್ ಆರ್ ಇನ್ಸ್ಟಾಗ್ರಾಮ್. ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು ವಿತ್ ದಟ್. ಸೊ ಐ ಹೋಪ್ ನಿಮ್ಗೆ ಈಗ ಆಲ್ಕೇನ್ಸ್ ಅರ್ಥ ಆಗಿದೆ ಅನ್ಕೋತೀನಿ. ಕಂಪ್ಲೀಟ್ ಆಗಿ ಆಲ್ಕೇನ್ಸ್ ಅರ್ಥ ಆಗಿದೆ ಅನ್ಕೋತೀನಿ. ಕ್ಲಿಯರ್? ಸೊ ಇನ್ ಟುಡೇಸ್ ಕ್ಲಾಸ್ ಐ ಆಮ್ ಸ್ಟಾಪಿಂಗ್ just by explaining the saturated hydrocarbons, that is alkanes. So in my next class I'll be explaining about alkenes and alkynes. I hope you found this video useful. So basics ಅನ್ನ ಕರೆಕ್ಟ್ ಆಗಿ ಫಸ್ಟ್ ತಿಳ್ಕೊಳ್ಳಿ. ಬೇಸಿಕ್ಸ್ ಒಂದು ಗೊತ್ತಿದೆ ನೀವು ಏನ್ ಬೇಕಾದ್ರೂ ಮಾಡಬಹುದು. ರೈಟ್. ಸೊ ನೆಕ್ಸ್ಟ್ ನೀವು ಏನ್ ಮಾಡ್ತೀರಾ? ಪ್ರಾಪ್ ಅನ್ನ ಟ್ರೈ ಮಾಡಿ. ಪ್ರಾಪ್ ಎನ್ ವ್ಯಾಲ್ಯೂ 3 ಹಾಕೊಳ್ಳಿ, ಬ್ಯೂಟ್ ಎನ್ ವ್ಯಾಲ್ಯೂ 4 ಹಾಕೊಳ್ಳಿ. ಡೆಫಿನೆಟ್ಲಿ ಇಟ್ ಈಸ್ ಈಸಿ ಟು ರೈಟ್. ಸೊ ಟ್ರೈ ಮಾಡಿ and ನಿಮ್ಮ ಆನ್ಸರ್ಸ್ ಅನ್ನ ನನ್ನ ಜೊತೆ ಶೇರ್ ಮಾಡಿ. Okay, thank you for watching my videos. If you have not yet subscribed to my channel, please subscribe to my channel and hit the bell notification and do share the videos with your friends. Thank you, children.